ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ನಾಮಕರಣದ ದಿನದ ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಸುಮಾರು ಜನ ನಾಮಕರಣದ ವಿಡಿಯೋಸ್ನ ಸ್ವಲ್ಪ ಬೇಗ ಹಾಕಿ ಶಿಲ್ಪ, ತುಂಬ ಲೇಟ್ ಆಗ್ತಾಯಿದೆ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರಿ. ಏನು ಗೊತ್ತಾ, ಅಮ್ಮ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿ 4 ದಿನ ಆಗಿದೆ. ಹಾಗಾಗಿ ಮನೇಲಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಜಾಣ ನೋಡಿಕೊಂಡು ಅಡುಗೆ, ವಿಡಿಯೋ ಎಡಿಟಿಂಗು, ಇದಕ್ಕೆಲ್ಲ ನನಗೆ ಟೈಮೇ ಸಿಗ್ತಾ ಇಲ್ಲ. ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ಜಾಣ ಮಲಗಿರೋ ಟೈಮಲ್ಲೇ ಮಾಡ್ಕೊಬೇಕಾಗಿದೆ ನಂದು. ಇನ್ನು ಜಾಣ ಎದ್ದಿರುವಾಗ ಆಗೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಇದ್ರ ಮಧ್ಯೆ ಅಡುಗೆ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಎಡಿಟ್ ಮಾಡಿದ್ರೂ ಕೂಡ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇವಾಗ ನೋಡಿ, ನೈಟ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇವಾಗ 11 o'clock ಆಗಿದೆ. ಜಾಣನ ಮಲಗಿಸ್ಬಿಟ್ಟು ಈ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಕೂತ್ಕೊಂಡೆ. ಹಾಗಾಗಿ ಒಂಚೂರು ವಿಡಿಯೋ ಬರೋದು ಲೇಟ್ ಆಗ್ತಾಯಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಏನು ಅಂದ್ಕೊಳ್ಬೇಡಿ ಆಯಿತಾ. ಇನ್ನು ಲಾಸ್ಟ್ ಟೈಮ್ ನಾನು ಮೇಕಪ್ ಯಾವ ಥರ ಬಂದಿದೆ ಅಂತೇಳಿ ಶೇರ್ ಮಾಡಿದ್ದೆ ಅಲ್ವಾ. ಇವಾಗ ಆಫ್ ಸ್ಯಾರಿ ವೇರ್ ಮಾಡಿದ್ಮೇಲೆ ಯಾವ ಥರ ಮೇಕಪ್ ಕಾಣಿಸ್ತಾ ಇದೆ ನೋಡಿ. ಯಾವ ಥರ ಕಾಣಿಸ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಆ ಆಫ್ ಸ್ಯಾರಿ ಕಲರ್ ಬಂದು ಪರ್ಪಲ್ ಕಲರ್ ಆಯಿತಾ. ಕೆಲವೊಂದು ಕಡೆ ಅದು ಬ್ಲೂ ಕಲರ್ ಕಾಣಿಸ್ತಾ ಇದೆ, ಕೆಲವೊಂದು ಕಡೆ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ಏನಾಗಿದೆ ಅಂದರೆ, ನಾವು ಔಟ್ಡೋರಲ್ಲಲ್ವಾ ನಾಮಕರಣ ಮಾಡಿಸ್ತಾ ಇರೋದು. ಅಂದರೆ ನಾವು ಇವಾಗ ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಬಂದು ಸ್ವಲ್ಪ ಔಟ್ಡೋರ್ ಥರನೇ ಇದೆ ಅಲ್ಲ. ಹಾಗಾಗಿ ಬಿಸಿಲು ಜಾಸ್ತಿ ಇರುವಾಗ ಒಂದು ಸ್ವಲ್ಪ ಕಲರು ಬ್ಲೂ ಕಲರಿಗೆ ಟರ್ನ್ ಆಗಿಬಿಟ್ಟಿದೆ. ಅಂದರೆ ವಿಡಿಯೋಗೆಲ್ಲ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಬಿಸಿಲು ಕಡಿಮೆ ಇದ್ದಾಗ ಮಾಮೂಲಿ ವಿಡಿಯೋಗೆ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ಗಮನಿಸ್ದೆ, ಏನಿದು ಒಂದು ಕಡೆ ಹಿಂಗೆ ಕಾಣಿಸ್ತಾ ಇದೆಲ್ಲ, ಒಂದು ಕಡೆ ಹಿಂಗೆ ಕಾಣಿಸ್ತಾ ಇದೆಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅರ್ಥ ಆಯ್ತು ನನಗೂ ಬಿಸಿಲಿಂದ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಆ ಹೇರ್ ಸ್ಟೈಲ್ನ ಈ ಸಲ ಸ್ವಲ್ಪ ಬೇರೆ ಥರ ಮಾಡಿಸೋಣ ಅಂತೇಳಿ ಅಂದ್ಕೊಂಡೆ. ನಾನು ಸಾಮಾನ್ಯವಾಗಿ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಸುಮಾರು ಜನ ಗೊತ್ತಿರುತ್ತೆ, ಕೆಲವೊಬ್ಬರು ಕೂಡ ಹೇಳ್ತಿರ್ತೀರ, ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತಿರಲ್ಲ ಶಿಲ್ಪ, ಸ್ವಲ್ಪ ಬೇರೆ ಥರ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸಲ ಖುಷಿಯವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಲಾಸ್ಟ್ ಟೈಮ್ ಥರನೇ ಬೇಡ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಜ್ಯುವೆಲ್ಸ್ನ ನೋಡ್ಬೋದು ನೀವು. ನಾನು ಅಂದ್ಕೊಂಡೆ ನಾನು ಸಿಂಗಲ್ ಪೀಸ್ ಹಾಕಿರೋದ್ರಿಂದ ಮ್ಯಾಚ್ ಆಗುತ್ತೋ ಮ್ಯಾಚ್ ಆಗಲ್ವೋ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದಿತ್ತು ಆಯಿತಾ. ಬಟ್ ವೇರ್ ಮಾಡಿದ್ಮೇಲೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಇನ್ನು ಹೇರ್ ಸ್ಟೈಲ್ನ ಸೆಟ್ ಮಾಡಿ ನೋಡ್ತಾ ಇದ್ದಾರೆ. ನಾನೇನಂದೆ ಅಂದರೆ, ನನಗೆ ಈ ಥರದ್ದು ಸೂಟ್ ಆಗಲ್ಲ ಅನಿಸುತ್ತೆ, ಒಂದು ಸಲ ನೋಡಿ ಆಮೇಲೆ ಬೇಕಿದ್ದರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿದ್ನ. ಸರಿ ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಖುಷಿಯವ್ರು ಹಾಕಿ ನೋಡ್ತಾ ಇದ್ದಾರೆ. ಇದೇನಿದು? ಇದು ತೆಗಿತಾರೆ, ಅದು ಎಕ್ಸ್ಟ್ರಾ ಆಗೋಯ್ತು. ಎಕ್ಸ್ಟ್ರಾ ಅಂತೆ. ಇದೇನು ಮೇಲಕ್ಕೆ ಹಾಕಕ್ಕೆ ನನಗೆ ಅಲ್ಲ, ಅದು ಒತ್ಕೊಂಡಾಗಲ್ಲ, ಚೆನ್ನಾಗಿ ಬರಲ್ಲ ಅದಕ್ಕೆ. ಬೇಡ ಅಂತಿದೆ. ಇದಾಕ ಚೆನ್ನಾಗೈತಲ್ಲ ಹಿಂಗೆ. ಅಲ್ಲ, ಅವ್ರು ಬೇರೆ ಹಿಂದೆಗಡೆ ಏರ್ ಆಕ್ಸೆಸರೀಸ್ ಬರುತ್ತೆ, ಎರಡು ಮರ್ಜ್ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸಲ್ಲ. ಹಾಂ, ಚೆನ್ನಾಗೈತೆ ಮೇಕಪ್. ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತಾ ಮೇಕಪ್? ಏನು ಇಷ್ಟ ಆಗಲ್ಲ, ನಿಂಗೆ ಇಷ್ಟ ಆದರೆ ಸಾಕು. ಚೆನ್ನಾಗೈತೆ. ಇನ್ನೂ ಸೆಟಲ್ ಆಗುತ್ತೆ. ನಿಮ್ ಸ್ಕಿನ್ ಡ್ರೈ ಆಗಿದೆ ಅಲ್ಲ, ಇನ್ನೂ ಸ್ವಲ್ಪ ಹೊತ್ತೋದ್ರೆ ಸೆಟಲ್ ಆಗುತ್ತೆ. ಡ್ರೈಗೆ ಸ್ವಲ್ಪ ಫೋಟೋಗ್ರಾಫರ್ ಬಂದ್ರ ಅಪ್ಪು? ಹ್ಞೂ, ಮಾಡ್ತಾವ್ರ ಕೆಲಸ. ಈಗ ನೀನು ರೆಡಿ ಆಗ್ಬಿಡಂಗಾದ್ರೆ. ಇದೇ ನಿನ್ನ ಕೂದಲು ಹಂಗಂಗೆ ನಿಂತ್ಕೊಂತೈತೆ. ಅದು ಹಂಗಂಗೆ ನಿಲ್ಸಿದ್ದಾರೆ ಅವರು. ಜೆಲ್ ಸ್ಪ್ರೇ ಎಲ್ಲ ಹಚ್ಚಿ ಕೂದಲು ಉದ್ರಾಗಲ್ವಾ ಮೇಡಮ್? ಏನಿಲ್ಲ, ಎವ್ರಿಡೇ ಯೂಸ್ ಮಾಡಿದ್ರೆ ಯಾವುದೇ ಆದ್ರೂ ಹಾಳಾಗುತ್ತೆ. ಹೇರ್ಗೆ ಪ್ರೊಟೆಕ್ಟರ್ ಹಾಕಿದ್ದೀನಿ ಫಸ್ಟ್. ಅವರಿಗೆ ನಾನು ಏರ್ ಅಂದ್ರೆ ತುಂಬಾ ಪ್ರೀತಿ. ನಿಮ್ಮ ಮೇಲಿಗಿಂತ ನಿಜ, ಅವ್ರಿಗೆ ಏರ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅಪ್ಪುಗೆ ಏನಂದರೆ ನಾನು ಏರ್ಸ್ ಅಂದ್ರೇ ಜಾಸ್ತಿ ಪ್ರೀತಿ ಆಯಿತಾ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಕಟ್ ಮಾಡಿಸ್ಬೇಡ, ಮತ್ತು ಅದು ಇದು ಏನೋ ಹಚ್ಲಿಕ್ಕೆ ಹೋಗ್ಬೇಡ, ಏರ್ ಫಾಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನಿಲ್ಲಿ ಸ್ಪ್ರೇ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಕೇಳ್ತಾಯಿದ್ರು ಅಷ್ಟೇ ಅವರು. ನೋಡಿ, ಇವತ್ತು ಅಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ನಿದ್ದೆ ಹೊಡಿತಾ ಇದ್ದಾರೆ. ನಾನು ಹೊರ್ಗಡೆ ಬಂದಿದ್ದಿನ ಹಾಂ, ಅದೇನೋ ಗೊತ್ತಿಲ್ಲ, ಅದು ಹೆಂಗೋ ಮೇ ಬಿ ಅರ್ಥ ಆಗುತ್ತೆ ಅನ್ಸುತ್ತೆ ಅವಳಿಗೆ. ಏನೋ ಗಲಾಟೆ ಅಂದ್ರೆ ಅಳೋದು ಅದೆಲ್ಲ ಮಾಡಿರಲ್ಲ. ನಾನು ಇದ್ದಿದ್ದಿನ ಮಾಡ್ತಾಳೆ. ಇನ್ನ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನೈಟ್ ಎಲ್ಲ ಎದ್ದಿರ್ತಾರೇನೋ, ಅದಕ್ಕೆ ಬೆಳಗ್ಗೆ ನಿದ್ದೆ. ಅಂದ್ರೆ 1 o'clock 2 o'clock ಆ ಥರ. ನಿನ್ನೆ ಸ್ವಲ್ಪ ಲೇಟಾಗಿ ಮಲಗಿತ್ತು.
4 ಮಂತ್ಸ್ ಆಗಿಲ್ಲ ಹಂಗಂದ್ರೆ. ಅಯ್ಯೋ 4 ಕಾಲ ಮೇಲೆ ಎತ್ಕೊಂಡು ಕುತ್ಕೋಬೇಕಿತ್ತು. ಅದು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ನಾನು ಎತ್ಕೊಂಡ್ರೆ ಸುಮ್ಮನೆ ಇರೋಳು. 4 o'clockವರೆಗೂ ಕಂಟಿನ್ಯೂಸ್ ಆಗಿ ಎತ್ಕೊಂಡು ಕುತ್ಕೊಂತಿದ್ದೆ. ಇವಾಗ ನಮ್ಮ ಮನೆಯೆಲ್ಲ ಉಲ್ಟಾ. ಏನಂದರೆ ಖುಷಿ ಅವ್ರಿಗೆ 3 ಮಂತ್ಸ್ ಬೇಬಿ ಇದೆ ಅಲ್ವಾ, ಈ ಥರ ಅವರು ಹೊರಗಡೆ ಅವ್ರ ಕೆಲ್ಸಕ್ಕೆ ಬಂದಾಗ ಪಾಪು ಅಳಲ್ವಾ, ಕಿರಿಕಿರಿ ಮಾಡಲ್ವಾ ಅಂತ ಎಲ್ಲ ನಾವು ಕೇಳ್ತಿದ್ವಿ. ಎಲ್ರಿಗೂ ಅದೊಂಥರ ಕ್ಯೂರಿಯಾಸಿಟಿ ಅಲ್ವಾ. ಇವಾಗ ನೋಡಿ ಮಗುನ ನೋಡಿಕೊಂಡು ಮನೇಲಿ ಕೆಲಸ ಮಾಡೋದೇ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಥರ 4-5 ಅವರ್ ಮಗುನ ಬಿಟ್ಬಿಟ್ಟು ಬಂದು ಕೆಲಸ ಮಾಡೋದಿದೆಯಲ್ಲ, ಅದು ಇನ್ನೂ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹೆಂಗೆ ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು. ನಿಜ ಗ್ರೇಟ್ ಅಲ್ವಾ. ನಾವು ಅಂದ್ಕೊಂಡ್ಬಿಡ್ತೀವಿ ಅಯ್ಯೋ ನಮ್ಮ ಮನೇಲಿ ಮಗುನ ನೋಡ್ಕೊಂಡು ಕೆಲಸ ಮಾಡೋದೇ ಹೆಚ್ಚು ಅಂತ. ಆದರೆ ಅದನ್ನು ಬಿಟ್ಟು ಹೊರಗಡೆ ಪ್ರಪಂಚ ನೋಡಿದ್ರೆ ಎಷ್ಟೊಂದು ಜನ ಅಮ್ಮಂದಿರು ಮಗುನ ಜೊತೇಲಿ ಕರ್ಕೊಂಡೋಗಿ ಕೆಲಸ ಮಾಡ್ತಾ ಇರ್ತಾರೆ, ಮಗುನ ಮನೇಲಿ ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ನಿಜ ಅವರೆಲ್ಲ ಗ್ರೇಟ್ ಅಂತ ಅನಿಸುತ್ತೆ. ಇನ್ನು ಖುಷಿಯವ್ರ ವಿಚಾರಕ್ಕೆ ಬಂದರೆ ನಂಗೆ ನಿಜ ಹಂಗೆ ಅನ್ನಿಸ್ತು ಆಯಿತಾ. ಪುಟಾಣಿ ಮಗುನ ಬಿಟ್ಟು ಬಂದು ಅವರು ಒಂದು 4-5 ಅವರ್ ಈ ಥರ ಇರೋದು ಅಂದರೆ ಸ್ವಲ್ಪ ನಮಗೆಲ್ಲ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಬಟ್ ಏನು ಗೊತ್ತಾ, ಹೆಣ್ಮಕ್ಳು ಏನಾದರೂ ಒಂದು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲವೊಂದು ಸ್ಟ್ರಗಲ್ಸ್ ಮಾಡಬೇಕು. ಆವಾಗಲೇ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಇನ್ನು ಮೇಕಪ್ ವಿಚಾರಕ್ಕೆ ಬಂದರೆ ಅವರಂತೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಆಯಿತಾ. ಹೇರ್ ಸ್ಟೈಲು ಅಷ್ಟೇ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮೇಕಪ್ ಯಾವ ಥರ ಕಾಣಿಸ್ತಾ ಇದೆ ನೀವೇ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ತುಂಬ ಇಷ್ಟ ಆಯಿತು ಆಯಿತಾ. ನಿಂದು ನಾಮಕರಣ ನಮ್ಮ ನನ್ನ ಅಳಿಯನ್ನ ನೀನು ರೆಡಿ ಆಗಿದೆಯಲ್ಲ. ಚೆನ್ನಾಗಿದೆ. ಸ್ವಲ್ಪ ಇದು ಟಿಶ್ಯೂ ಕೊಡ್ಬೇಕಾ? ಖುಷಿ ಬಾಣಲಿ ತಲೆ ಅಂತ ಯೂಶಲಿ ಫೋರ್ಹೆಡ್ ಹತ್ರ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಪ್ರಿಂಟಲ್ಲಿ ಮಾತ್ರ ಬರೋದೇ ಇಲ್ಲ. ಫುಲ್ ಬಾಣಲಿ ಇನ್ನೂ ಸ್ವಲ್ಪ ಜಾಸ್ತಿ. ಬಾ ಆಚೆ ಬಾ, ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಫೋರ್ಹೆಡ್ ಜಾಸ್ತಿ ಆಯಿತಾ. ನನ್ನ ಹೇರ್ಸ್ ಯಾವ ಥರ ಅಂತ ಅಂದರೆ ಸ್ವಲ್ಪ ಲಾಂಗ್ ಇದೆ, ಬೇಗನೆ ಗ್ರೋತ್ ಆಗಿಬಿಡುತ್ತೆ. ಬಟ್ ಫ್ರಂಟಲ್ಲಿ ಸ್ವಲ್ಪ ನನಗೆ ಹೇರ್ ಯಾವಾಗಲೂ ಕಡಿಮೆನೆ, ಮೊದಲಿಂದನೂ ಅಷ್ಟೇ. ಅದನ್ನೇ ಅಪ್ಪು ಹೇಳ್ತಾಯಿದ್ರು. ಇನ್ನು ಎಲ್ಲರಿಗೂ ಕೂಡ ಒಬ್ಬೊಬ್ರಿಗೆ ಆ ಥರ ಇರುತ್ತೆ, ಎಲ್ಲೋ ಕೆಲವೊಬ್ರಿಗೆ ಚೆನ್ನಾಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ, ಅದನ್ನು ಕವರ್ ಮಾಡ್ಕೊಂಬಿಡ್ಬೇಕು ನಾವು ಈ ಥರ ಫಂಕ್ಷನ್ಗಳೆಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಅಮ್ಮಂಗೆ ಒಂದು ಹೇರ್ ಸ್ಟೈಲ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಅವರು ಮೇಕಪ್ ಅಂದರೆ ಕೂರಲ್ಲ ಅವರು, ನಾನು ಅದನ್ನೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿಯಿಂದನೇ ಹೇಳಿದ್ದೆ, ಅಮ್ಮ ನನ್ನ ಮೇಕಪ್ ಎಲ್ಲ ಏನೂ ಮಾಡಿಸಲ್ಲ ಅಮ್ಮ, ಬರೀ ಒಂದು ಹೇರ್ ಸ್ಟೈಲ್ ಮಾಡಿಸ್ತೀನಿ, ಅದು ಕೂಡ ಅಷ್ಟೇ ಸುಮ್ಮನೆ ಒಂದು ಬನ್ ಹಾಕ್ಬಿಟ್ಟು ಹೂ ಮುಡಿಸ್ತಾರೆ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಸರಿ ಹಂಗಿದ್ರೆ ಮಾತ್ರ ಮಾಡಿಸ್ಕೊಳ್ತೀನಿ, ಮುಖಕ್ಕೆ ಅದು ಇದು ಏನಾದರೂ ಮೆತ್ತಿದ್ರೆ ನಾನಂತೂ ಮಾಡಿಸ್ಕೊಳಲ್ಲ ಅಂತ ಹೇಳಿದರು. ಇಲ್ಲ ಆ ಥರ ಎಲ್ಲ ಏನೂ ಮಾಡಿಸಲ್ಲ, ಬರೀ ಹೇರ್ ಸ್ಟೈಲ್ ಮಾತ್ರ ಅಂತ ಹೇಳಿದ್ದೆ ಆಯಿತಾ. ಹಾಗಾಗಿ ಇವಾಗ ಹೇರ್ ಸ್ಟೈಲ್ ಮಾಡಿಸ್ತಾ ಇದ್ದೀನಿ ಅಮ್ಮಂಗೆ. ನನಗೊಂಥರ ಇಷ್ಟ, ಅವ್ರಿಗೊಂದ್ಸಲ ಏನಾದ್ರೂ ರೆಡಿ ಮಾಡಿ ನಮ್ಮ ಒಟ್ಟಿಗೆ 1-2 ಫೋಟೋಸ್ ತೆಗೆಸ್ಕೊಬೇಕಂತ. ಬಟ್ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ, ನಿಮಗೆ ಗೊತ್ತಿರುತ್ತೆ. ಊರ ಕಡೆ ಯಾರು ಏನು ಅನ್ಕೊಂಡ್ಬಿಡ್ತಾರೋ, ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ಇವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತಲೇ ಅವ್ರಿಗೆ ಆಸೆ ಇದ್ದರೂ ಕೂಡ ಏನೂ ಕೂಡ ತೋರಿಸ್ಕೊಳಲ್ಲ. ಇಲ್ಲ ನಾವು ಹಿಂಗೆ ಇರಬೇಕು ಅಂತೇಳಿ ಅವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಾನು ತುಂಬ ಬಲವಂತ ಮಾಡಲ್ಲ, ಅಟ್ಲೀಸ್ಟ್ ಒಂಚೂರು ಸಣ್ಣ ಪುಟ್ಟ ಆಸೆನಾದರೂ ಈಡೇರಿಸ್ಕೊಳ್ಳೋಣ ಅಂತೇಳಿ ರಿಕ್ವೆಸ್ಟ್ ಮಾಡಿ ಈ ಥರ ಮಾಡಿಸೋದು ಅಷ್ಟೇ. ಇನ್ನು ಫೋಟೋಗ್ರಾಫರ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇವಾಗ ಫಸ್ಟ್ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಅಂತೇಳಿ ಫೋಟೋಶೂಟಿಗೆ ನಾನು ಈ ಕಡೆ ಬಂದೆ. ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಇನ್ನು ಮೇಕಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ನಿಮ್ಮದು ಏನಾದ್ರೂ ಒಂದು ಇವೆಂಟ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೂ ಕೂಡ ನೀವು ಖುಷಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರು ಮತ್ತು ಇನ್ಸ್ಟಾ ಪೇಜ್ ಡೀಟೇಲ್ಸು ಎಲ್ಲ ಕೂಡ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಒಂದು ಕಂಫರ್ಟ್ ಇರುತ್ತೆ ನಮಗೆ ಅವರೊಟ್ಟಿಗೆ ಆಯಿತಾ.
ಇನ್ನು ನನ್ನ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಕಮೆಂಟಲ್ಲಿ ಮಿಸ್ ಮಾಡ್ದೇ ತಿಳಿಸಿ ಆಯಿತಾ. ಇನ್ನು ಈ ಸಲ ಲೂಸ್ ಇರಲ್ವ ನಂದು, ಸ್ವಲ್ಪ ಕರ್ಲ್ ಮಾಡಿಸ್ಕೊಂಡಿದ್ದೀನಲ್ಲ, ಯಾವ ಥರ ಕಾಣಿಸ್ತಾ ಇದೆ ಹೇರ್ ಸ್ಟೈಲು, ಏನಾದರೂ ಬೇರೆ ಥರ ಮಾಡಿಸ್ಬೇಕಿತ್ತ, ಏನಾದರೂ ಚೇಂಜಸ್ ಇರಬೇಕಿತ್ತ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಆಫ್ ಸ್ಯಾರಿ ವೇರ್ ಮಾಡಿ ಸುಮಾರು ವರ್ಷ ಆಗಿತ್ತು ಆಯಿತಾ. ಅಂದರೆ ನಾನು ಮದುವೆ ಆದಮೇಲೆ ಹಾಫ್ ಸ್ಯಾರಿ ಎಲ್ಲ ಹಾಕ್ಕೊಂಡಿರೋ ತೀರಾ ಕಡಿಮೆ, ಅಪರೂಪ, ಯಾವಾಗಲೂ ಒಂದು 2 ಸಲ ಹಾಕಿದ್ದೆ ಹೊರತು ಅದನ್ನು ಬಿಟ್ಟು ಯಾವತ್ತೂ ಹಾಕಿರಲಿಲ್ಲ. ಇವಾಗ ಅದು ಜಾಣು ಬಂದಮೇಲೆ ಹಾಕಿದ್ನಲ್ಲ, ಏನೋ ಒಂಥರ ನನಗೆ ಖುಷಿ ಆಗ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ಜಾಣುನ ನಾವು ಎಪ್ಸಿರಲಿಲ್ಲ ಆಯಿತಾ, ಯಾಕಂದರೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ಲಿ, ಏನಾದರೂ ಅರ್ಧ ನಿದ್ದೆ ಆಗಿಬಿಟ್ರೆ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ತಿಂಡಿ ತಿನ್ಸಿದ ಕೂಡಲೇ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ವಿ. ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ. ಇವಾಗ ಅಪ್ಪು ಎಬ್ಬಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬಂದರು. ನೋಡ್ತಾವನೆ ಏನು ಚೇಂಜಸ್ ಕಾಣ್ತಾ ಇದ್ದಲ್ಲ ಅಂತ. ಅಮ್ಮ ಅಲ್ವೇ ಇದು? ಇಲ್ಲ, ಜ್ಯುವೆಲ್ರಿ ಮೇಲ್ಕೊಂಡು ಜಡು ಅಲ್ಲಿ ಇಲ್ಲಿ ಎಲ್ಲಿ ಮಾಮ ಇಲ್ಲಿ ಚಿರಮ್ಮ ಹಾಯ್ ಹೇಳು, ನೀನು ಹೇಳು ಜಡು. ಯಾರು ಹೇಳೋ, ನೀನಸಂ ಸತೀಶ್ ಡೈಲಾಗ್ ಹೇಳೋ. ಬಾ ಯಾರ್ಲ ಇದು ಇದ್ದಾಗಲೇ ಒಂದು ಮಣ ಮೇಕಪ್ ಹಾಕೊಂಡು ಅಂತ ಹೇಳೋ. ನನ್ನ ಮಗಂಗೆ ನನ್ನ ಜ್ಯುವೆಲ್ರಿ ಮೇಲೆ ಕಣ್ಣು ಬಿದ್ದುಬಿಟ್ಟಿತ್ತು ಆಯಿತಾ. ಇನ್ನು ಅಪ್ಪು ರೆಡಿ ಆಗಿದ್ರಲ್ವ, ಹಾಗಾಗಿ ನಾನು ಅವ್ರಿಗೆ ಹೇಳ್ತಿದ್ದೆ, ಅಪ್ಪು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳಪ್ಪು, ನಾವು ಪೂರ್ತಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು. ಅವರು ಇಲ್ಲ, ನಂಗೆ ಅದರಲ್ಲೆಲ್ಲ ಅಷ್ಟು ಇಷ್ಟ ಇಲ್ಲ, ನಂಗೆ ಬೇಡ ಅಂತೇಳಿ, ಇಲ್ಲಪ್ಪ ಒಂದು 2 ತೆಗೆಸ್ಕೊಳಪ್ಪು ಅಂತ ಹೇಳಿದ್ಮೇಲೆ ಅವ್ರು ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟು ಒಂದು 2-3 ತೆಗೀರಿ ಅಷ್ಟೇ, ಆಮೇಲೆ ಜಾಸ್ತಿ ಬೇಡ ಅಂತ ಹೇಳ್ತಿದ್ರು. ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಸಿದ್ವಿ. ಏನು ಗೊತ್ತಾ, ಈ ಥರ ಟೈಮೆಲ್ಲ ಮತ್ತೆ ಬರಲ್ಲ ಆಯಿತಾ. ಬಂದಾಗ ಎಲ್ಲನೂ ಕೂಡ ಯುಟಿಲೈಸ್ ಮಾಡ್ಕೊಳ್ಬೇಕು. ಇನ್ನು ನಮ್ಮ ಪುಟ್ಟ ರಾಜ್ಕುಮಾರ ಕೂಡ ರೆಡಿಯಾಗಿದ್ದಾರೆ ನೋಡಿ, ಯಾವ ಥರ ಕಾಣಿಸ್ತಾ ಇದ್ದಾರೆ ಕಮೆಂಟಲ್ಲಿ ತಿಳಿಸಿ. ನಮಗಂತೂ ಎಷ್ಟು ಖುಷಿ ಗೊತ್ತಾ, ಅವ್ರು ನಗ್ನಗ್ತಾ ಆರಾಮಾಗಿ ಸ್ವಲ್ಪ ಹೊತ್ತು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ರು ಆಯಿತಾ. ನಂಗೆ ಫುಲ್ಲು ಖುಷಿ ಆಗಿಬಿಡ್ತು. ಎಲ್ಲಿ ಕಿರಿಕಿರಿ ಮಾಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಶುರುನಲ್ಲೇ ಫುಲ್ಲು ಖುಷಿಯಾಗಿ ತೆಗೆಸ್ಕೊಂಡ್ರಲ್ಲ, ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು, ಸ್ವಲ್ಪನಾದರೂ ಫೋಟೋಸ್ ಬರಲಿ ಅಂತ. ಯಾಕೆ ಗೊತ್ತಾ, ಸುಮಾರು ಜನ ಹೇಳೋದು ಕೇಳಿದ್ದೀನಿ, ನಾಮಕರಣದ ದಿನದಲ್ಲಿ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಫೋಟೋಸಿಗೆ ಸರಿಗೆ ನಿಲ್ಲಲ್ಲ, ನಾರ್ಮಲ್ ಟೈಮಲ್ಲೆಲ್ಲ ಚೆನ್ನಾಗಿರ್ತಾರೆ, ಈ ಥರ ಫಂಕ್ಷನ್ ಅಂತ ಏನಾದರೂ ಬಂದಾಗಲೇ ಹಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ. ಅದೆಲ್ಲ ನಂಗೆ ಜಾಸ್ತಿ ತಲೆಲಿತ್ತು ಆಯಿತಾ. ಅಯ್ಯೋ ಜಾಣನು ಹಂಗೆ ಎಲ್ಲಿ ಮಾಡಿಬಿಡ್ತಾರೋ, ಸ್ವಲ್ಪನಾದರೂ ಫೋಟೋಸ್ ಬರಲಿ, ಒಂಚೂರಾದರೂ ವಿಡಿಯೋಸ್ ಬರಲಿ ಅಂತೇಳಿ ತುಂಬ ಅನ್ಕೊತಾ ಇದ್ದೆ. ಸ್ಟಾರ್ಟಿಂಗ್ ನಿದ್ದೆಯಿಂದ ಎದ್ದು ಬಂದಾಗ ಸ್ವಲ್ಪ ಮಂಕಾಗಿದ್ರು, ಆಮೇಲೆ ಖುಷಿ ಆಗಿಬಿಟ್ರೆ ನನಗಂತೂ ಫುಲ್ಲು ಖುಷಿ ಆಗಿಬಿಡ್ತು, ಸ್ಮೈಲ್ ಮಾಡ್ತಾ ಇದ್ದಾರಲ್ಲ ವಿಡಿಯೋಗೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಮೂವರದ್ದು ಕಾಸ್ಟ್ಯೂಮ್ನ ಎಲ್ಲಿ ರೆಡಿ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆದರೂ ಕೂಡ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಿದ್ರಿ, ನಮಗೆ ಗೊತ್ತಾಗ್ತಿಲ್ಲ ಶಿಲ್ಪ, ನೀಟಾಗಿ ಹೇಳಿ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ರಾಧಿಕಾ ಡಿಸೈನರ್ ಸ್ಟುಡಿಯೋ ಅಂತ ಇದೆ ಆಯಿತಾ ಪೇಜ್ ಅವ್ರದ್ದು. ನೀವು ಆ ಪೇಜ್ಗೆ ಹೋಗಿ ಕೂಡ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೂಡ ನೀವು ಎನ್ಕ್ವೈರಿ ಮಾಡ್ಬೋದು. ಹಾಗೆ ಅವರಲ್ಲಿ ಬ್ರೈಡಲ್ ಕಾಸ್ಟ್ಯೂಮ್ ಇರ್ಬೋದು, ಲೆಹೆಂಗಾ, ಬ್ಲೌಸಸ್ಸು, ಕಿಡ್ಸ್ ವೇರು, ನಾರ್ಮಲ್ ಬ್ಲೌಸಸ್ಸು, ಕುರ್ತೀಸು, ಮೆನ್ಸ್ದು ಟ್ರೆಡಿಷ್ನಲ್ ವೇರ್ಸು ಎಲ್ಲ ಥರನೂ ಕೂಡ ಅವರು ರೆಡಿ ಮಾಡ್ತಾರೆ ಆಯಿತಾ. ಹಾಗೆ ಅಡ್ರೆಸ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಒಮ್ಮೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಮಗಂತೂ ತುಂಬ ಇಷ್ಟ ಆಯಿತು. ನೀವೇ ನೋಡ್ತಾ ಇದ್ದೀರಲ್ವ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಜಾಣುಗೆ ನಾವು ಯಾವಾಗಲೂ ಒಂದು ಜಡೆ ಹಾಕಿರ್ತೀನಿ ಅಲ್ವಾ, ಅದನ್ನು ಇವತ್ತು ಹಾಕಿರಲಿಲ್ಲ ಆಯಿತಾ. ಈ ಡ್ರೆಸ್ಸಿಗೆ ಬೇಡ ಅಂತ ಹೇಳ್ಬಿಟ್ಟು, ಬೇಡ ಹಂಗೆ ಇರಲಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದ್ರಲ್ಲ, ಆವಾಗ
ನನಗೆ ಅನಿಸ್ತಿತ್ತು, ಇಲ್ಲ ಜಾಣು ಥರನೇ ಕಾಣಿಸ್ತಾ ಇಲ್ಲ, ಜಡೆ ಹಾಕಿದ್ರೇ ನಮಗೆಲ್ಲ ಇಷ್ಟ ಆಗೋದಂತ ಹೇಳ್ಬಿಟ್ಟು ಆಮೇಲೆ ಜಡೆ ಹಾಕ್ತೆ. ನನಗೆ ಅದೇನೋ ಗೊತ್ತಿಲ್ಲ, ಈ ಥರ ಜಾಣಗೊಂದು ಸೈಡಲ್ಲೊಂದು ಜುಟ್ಟು ಹಾಕ್ಬಿಟ್ರೆ ಫುಲ್ಲು ನನಗೆ ಖುಷಿ ಆಗಿಬಿಡುತ್ತೆ. ಆವಾಗಲೇ ಅವ್ರು ಕ್ಯೂಟ್ ಅಂತ ಅನಿಸ್ತಿರುತ್ತೆ ನನಗೆ. ನಾನು ಸ್ವಲ್ಪ ಹೊತ್ತಿರಿ, ನಾನು ಫಸ್ಟ್ ಇದನ್ನು ಹಾಕ್ಬಿಡ್ತೀನಿ, ಆಮೇಲೆ ನೀವು ವಿಡಿಯೋಸ್ ಎಲ್ಲ ಮಾಡಿ, ಏನೋ ನನಗೆ ಸಮಾಧಾನನೇ ಅನ್ನಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದೆ. ಆಮೇಲೆ ನನಗೆ ನಿಜ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ತು ಆಯಿತಾ. ಇನ್ನು ತೊಟ್ಲ ಹತ್ರ ಎಲ್ಲ ಕೂರಿಸ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ರು. ಜಾಣಗಂತೂ ಫುಲ್ಲು ಖುಷಿ, ಆರಾಮಾಗಿ ಕುತ್ಕೊಂಡಿದ್ರು, ಏನೂ ಕಿರಿಕಿರಿ ಮಾಡಲಿಲ್ಲ ಆಯಿತಾ. ಶುರುವಿನಲ್ಲಿ ಏನೇನೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ರು ನೋಡಿ, ಅಲ್ಲೆಲ್ಲ ಏನೂ ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಖುಷಿಯಾಗಿ ಎಲ್ಲ ಫೋಟೋಸು ಕೂಡ ತೆಗೆಸ್ಕೊಂಡ್ರು. ಇನ್ನು ನಾವು ಸೈಡಲ್ಲೆಲ್ಲ ಗ್ರೀನರಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಫೋಟೋಸ್ ತೆಗೆಸೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅವ್ರ ಸ್ಟೇಜೇ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ, ಇಲ್ಲೇ ನಿನ್ನೆ ತೆಗೆಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೂರಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಿದ್ರು ಆಯಿತಾ. ಸ್ವಲ್ಪ ಹೊತ್ತು ಜಾಣ ಚೆನ್ನಾಗಿದ್ರು, ಸ್ವಲ್ಪ ಹೊತ್ತೇನು ಜಾಸ್ತಿ ಹೊತ್ತು ಚೆನ್ನಾಗಿ ಖುಷಿಯಿಂದ ತೆಗೆಸ್ಕೊಂಡ್ರು. ಆಮೇಲೆ ಒಂದೇ ಪ್ಲೇಸ್ ಆಗಿಬಿಡ್ತಲ್ಲ, ಅದು ಅವ್ರಿಗೆ ಬೇಸರ ಆಯಿತು ಅಂತ ಅನಿಸುತ್ತೆ, ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ಕೊಬಿಟ್ರು. ತೊಟ್ಲಲ್ಲಿ ಕೂರ್ತಿರ್ಲಿಲ್ಲ, ಕೆಳಗಡೆ ಇಳಿಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಆಮೇಲೆ ಕೃಷ್ಣಣ್ಣ ಲೇಖಮ್ಮ ಎಲ್ಲರೂ ಕೂಡ ಪುಣ್ಯಕೋಟಿ ಪದ್ಯನ ಫೋನಲ್ಲಿ ಪ್ಲೇ ಮಾಡಿದ್ರು ಆಯಿತಾ. ಅದು ಹಾಕ್ಬಿಟ್ರೆ ಆಯಿತು, ಜಾಣುಗೆ ಪಟ್ ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಎಷ್ಟೇ ಹಠ ಮಾಡ್ತಾ ಇರಲಿ, ತೀರಾ ಅಳ್ತಿರ್ತಾರಲ್ಲ ಆ ಟೈಮಲ್ಲೂ ಅಷ್ಟೇ, ಧರಣಿ ಮಂಡಲ ಅಂತ ನಾವು ಹೇಳಿದ್ರೆ ಆಯಿತು, ಸೈಲೆಂಟ್ ಆಗಿಬಿಡ್ತಾರೆ. ಇನ್ನು ಮಲಗಿರೋ ಸಮಯದಲ್ಲೂ ಅಷ್ಟೇ, ಎದ್ದೇಳ್ತಾ ಇಲ್ಲ ಅಂದಾಗಲೂ ನಾನು ಹಂಗೆ ಮಾಡೋದು. ಅಂಬ ನೋಡೋಕೆ ಹೋಗೋಣ ಬಾಜಾಣು ಅಂದರೆ ಸಾಕು, ಪಟ್ ಅಂತ ಎದ್ಬಿಡ್ತಾರೆ ಆಯಿತಾ. ನಾವು ಇದನ್ನೇ ಹೇಳ್ಕೊಂಡು ಫೋಟೋಸ್ ಎಲ್ಲ ತೆಗ್ಸಿದ್ವಿ. ಇನ್ನು ಅಮ್ಮನೂ ರೆಡಿ ಆದರು ಅಷ್ಟರಲ್ಲಿ. ಇನ್ನು ಅಮ್ಮನೊಟ್ಟಿಗೂ ಕೂಡ ಕೆಲವೊಂದು ವಿಡಿಯೋಸು ಫೋಟೋಸ್ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಅಮ್ಮನ ಜೊತೆಗೆ ತೆಗೆಸ್ಕೊತಾ ಇದ್ದೀನಿ. ಅಮ್ಮನ ಸ್ಯಾರಿ ಮತ್ತು ನನ್ನ ಲೆಹಂಗಾನ ಮ್ಯಾಚ್ ಮಾಡೋಣ ಅಂದ್ಕೊಂಡೆ ಆಯಿತಾ. ಬಟ್ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಕಲರ್ ಅಂತ ಅನ್ನಿಸ್ತಾ ಇತ್ತು ನನಗೆ, ಆದರೂ ಕೂಡ ಓಕೆ, ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂತ. ಇನ್ನು ಫ್ಯಾಮಿಲಿದೊಂದು ಫೋಟೋ ಬೇಕು ಅಂತೇಳಿ ಅಮ್ಮ ಯಾವಾಗಲೂ ಕೇಳೋರು ಆಯಿತಾ. ಸರಿ ಫಸ್ಟು ಫ್ಯಾಮಿಲಿ ಫೋಟೋ ತೆಗೆಸ್ಬಿಡೋಣ, ಆಮೇಲೆ ಪೂಜೆಗೆಲ್ಲ ಕೂರೋಣ ಅಂತೇಳ್ಬಿಟ್ಟು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾ ಅಪ್ಪು ಹೇಳ್ಬಿಟ್ಟು ಪುರೋಹಿತರಿಗೆ ಒಂದು 11:30 ಏನೋ ಬರ್ಲಿಕ್ಕೆ ಹೇಳಿದರು. ಯಾಕಂದರೆ ಬೆಳಗ್ಗೆ ಮೇಕಪ್ ಎಲ್ಲ ಶುರುವಾಗಿ ಮುಗಿಸೋ ಅಷ್ಟರಲ್ಲಿ ಒಂದು 9 o'clock 9:30 ಆಗಿಬಿಡುತ್ತೆ. ಆಮೇಲೆ ವಿಡಿಯೋಗ್ರಾಫರ್ಸ್ ಬಂದಿರ್ತಾರಲ್ವ, ಅವರು ಫೋಟೋಸ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಒಂದು 2-3 ಅವರ್ ಟೈಮ್ ತೊಗೋತಾರೆ, ಒಂದು 2 ಅವರ್ ಆದರೂ ಅಟ್ಲೀಸ್ಟ್ ಟೈಮ್ ತೊಗೊತಾರೆ. ಇನ್ನು ಅವ್ರ ಪುರೋಹಿತರು ಬಂದು ವೆಯ್ಟ್ ಮಾಡೋದು ಬೇಡ, ಅವಾಗ ಅವ್ರಿಗೆ ಬೇಜಾರಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಟೈಮ್ ಹೇಳಿದರು, ಆ ಟೈಮ್ ಬನ್ನಿ ಅಂತೇಳಿ. ಅವರು ಕೂಡ ಅದೇ ಟೈಮಿಗೆ ಬಂದರು ಆಯಿತಾ. ಆದರೂ ಕೂಡ ತಡ ಆಗೋಯ್ತು. ನಿಮಗೆ ಗೊತ್ತಿರುತ್ತೆ, ಈ ಥರ ಏನಾದರೂ ಒಂದು ಫಂಕ್ಷನ್ ಅಂತ ಅಂದರೆ ನಾವು ಆನ್ ಟೈಮ್ಗೆ ಎಲ್ಲನೂ ಮಾಡಲಿಕ್ಕಾಗಲ್ಲ ಆಯಿತಾ. ನಾವು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೂ ಕೂಡ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಎಲ್ರಿಗೂ ಏನು ಜಾಸ್ತಿ ತಲೆ ಇರುತ್ತೇಳಿ, ಆ ಫೋಟೋಶೂಟ್ ಚೆನ್ನಾಗಾಗಬೇಕು, ವಿಡಿಯೋ ಶೂಟ್ ಚೆನ್ನಾಗಾಗಬೇಕು ಅಂತೇಳ್ಬಿಟ್ಟು ಗಮನ ಎಲ್ಲ ಅದ್ರ ಮೇಲೆ ಇರುತ್ತಲ್ಲ, ಹಾಗಾಗಿ ಒಂಚೂರು ಈ ಥರ ತಡ ಆಗೋಗ್ಬಿಡುತ್ತೆ. ಇನ್ನು ಜಾಣನಿಗೆ ಇವಾಗ ಫೀಡ್ ಮಾಡಿಸ್ಕೊಂಡು ಮಧ್ಯೆ ಜಾಣನ ನೋಡಿಕೊಂಡು ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ. ಇನ್ನು ನಮಗೆ ಪುರೋಹಿತರು ಬಂದುಬಿಟ್ಟು ನವಗ್ರಹ ಪೂಜೆ ಮತ್ತು ಗಣಪತಿ ಪೂಜೆ ಮಾಡಿಸಿ ಅಂತ ಹೇಳಿದರು ಆಯಿತಾ. ಏನು ಗೊತ್ತಾ, ಯಾವುದೇ ಥರ ವಿಘ್ನ ಆಗದೆ ಇರಲಿ ಅಂತೇಳಿ ಮೊದಲು ನಾವು ಗಣಪತಿ ಪೂಜೆ ಮಾಡ್ತೀವಿ. ಅದರೊಟ್ಟಿಗೆ ನಾಮಕರಣದ ಸಮಯದಲ್ಲಿ ನವಗ್ರಹ ಪೂಜೆ ಮಾಡಿಸೋದ್ರಿಂದ ಮಗುಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನವಗ್ರಹ ಪೂಜೆನ ಮಾಡಿಸ್ತಾರೆ. ಏನಕ್ಕೆ ಮಾಡಿಸ್ತಾರೆ ಅದನ್ನೆಲ್ಲನೂ ಕೂಡ ಅವರು ನೀಟಾಗಿ ನಮ್ಗೆ ಹೇಳ್ತಾಯಿದ್ರು. ನಮಗೂ ಕೂಡ ಕೆಲವೊಂದು ಗೊತ್ತಿರಲಿಲ್ಲ ಆಯಿತಾ. ಈಗ ಎಲ್ಲರೂ ಏನು ಅನ್ಕೊತೀವಿ, ಈಗ ಪೂಜೆ ಮಾಡಿಸ್ಬೇಕು, ನವಗ್ರಹ ಪೂಜೆ ಮಾಡಿಸ್ಬಿಡ್ಬೇಕು, ಗಣಪತಿ ಪೂಜೆ ಮಾಡಿಸ್ಬಿಡ್ಬೇಕಂತ ಅನ್ಕೊತೀವಿ. ನಾವು ಪೂಜೆ ಕೂತಿರ್ತೀವಲ್ಲ, ಅವರ ಪೂಜೆ ಬಗ್ಗೆ ನೀಟಾಗಿ ಹೇಳ್ತಾರೆ ನೋಡಿ, ಆವಾಗ ನಮಗೆ ಗೊತ್ತಾಗುತ್ತೆ ಈ ಪೂಜೆನ ಇದಕ್ಕೆ ಮಾಡಿಸ್ಬೇಕಾ, ಇದರಿಂದ ಈ ಥರ ಎಲ್ಲ ಆಗುತ್ತಾ, ಒಳ್ಳೇದಾಗುತ್ತಾ, ಇದನ್ನ ಏನಕ್ಕೆ ಮಾಡಿಸ್ಬೇಕು ಅನ್ನೋದು ನಮ್ಗೆ ಅವಾಗ ಗೊತ್ತಾಗುತ್ತೆ. ಕೆಲವೊಮ್ಮೆ ಹಂಗೆ ಆಗುತ್ತೆ ನೋಡಿ, ಈಗ ಸತ್ಯನಾರಾಯಣ ಪೂಜೆನ ಮಾಡಿಸಿರ್ತೀವಿ, ಮನೆಗೆ ಒಳ್ಳೇದಾಗಲಿ ನಮ್ಗೆ ಒಳ್ಳೇದಾಗಲಿ ಅನ್ನೋದೊಂದೇ ನಮ್ಮ ತಲೆಯಲ್ಲಿರುತ್ತೆ. ಏನಕ್ಕೆ ಮಾಡಿಸ್ಬೇಕು, ಯಾವ ಥರ ಮಾಡಿಸ್ಬೇಕು, ಹೆಂಗೆ ಮಾಡ್ತಾರೆ ಪೂಜೆನ, ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ಅವರು ನಮ್ಗೆ ಹೇಳ್ತಾರಲ್ಲ, ಆವಾಗಲೇ ನಮಗೆ ಗೊತ್ತಾಗೋದು. ಇನ್ನು ನಾವು ಜಾಣು ನಾಮಕರಣ ನಾವು 11 ದಿನಕ್ಕೆ ಮಾಡಿಬಿಟ್ಟಿದ್ದೀವಿ, ಸುತ್ತಕತೆಗ್ದಾಗಲೇ ಮಾಡಿದ್ದಾರೆ. ಇವಾಗ ಮಾಮೂಲಿಯಾಗಿ ಎಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಾ, ಆವಾಗ ಅವ್ರು ಹೇಳ್ತಾಯಿದ್ರು ಆವಾಗ ಮಾಡಿಸೋದೇ ಬೇರೆ, ಇವಾಗ ಮಾಡಿಸೋದೇ ಬೇರೆ. ಇದು ನವಗ್ರಹಗಳ ಪೂಜೆ ಮಾಡೋದು, ನವಗ್ರಹ ಪೂಜೆ ಮಾಡೋದ್ರಿಂದ ಮಗುಗೆ ಒಳ್ಳೆಯದಾಗುತ್ತೆ, ಮಗು ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ, ಅದು ಸೂತ್ಕ ತೆಗೆಯೋದೇ ಬೇರೆ ಅಂತ ಎಲ್ಲ ಹೇಳ್ತಾಯಿದ್ರು.
ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಈ ಥರ ಏನಾದರೂ ದೇವ್ರ ಬಗ್ಗೆ ಇರ್ಬೋದು ಅಥವಾ ಈ ಥರ ಪೂಜೆ ಪುರಸ್ಕಾರದ ಬಗ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಯಿತಾ. ಆದರೆ ಇವತ್ತೇನಾಯಿತು ಅಂದರೆ ಅವ್ರು ಹೇಳ್ತಿರೋ ಕಡೆ ನನಗೆ ಗಮನನೇ ಕೊಡೋಕ್ಕಾಗ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ಪೂಜೆ ಕಡೆನೇ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ವಿಡಿಯೋಗೆ ಅಂತ ನಾವು ಸಪ್ರೇಟಾಗಿ ಹೇಳಿದ್ವಿ ಆಯಿತಾ. ಲಾಸ್ಟ್ ಟೈಮ್ ನನ್ನ ಸೀಮಂತದಲ್ಲಿ ಏನಾಗಿತ್ತು ಅಂತ ಅಂದರೆ, ಈಗ ನಾರ್ಮಲ್ ವಿಡಿಯೋ ಶೂಟಿಗೆ ಬೇರೆ, ನನ್ನ ಬ್ಲಾಗ್ಗೆ ವಿಡಿಯೋ ಮಾಡ್ಕೊಡ್ಲಿಕ್ಕೆ ಬೇರೆಯವ್ರನ್ನ ಕರೆಸಿದ್ವಿ ಆಯಿತಾ. ಹಾಗಾಗಿ ನನಗೆ ಏನೂ ಟೆನ್ಷನ್ ಇರಲಿಲ್ಲ. ಅವ್ರ ಪಾಡ್ಗೆ ಅವ್ರು ವಿಡಿಯೋ ಶೂಟ್ ಎಲ್ಲ ಮಾಡಿಕೊಟ್ಟಿದ್ರು. ಈ ಸಲ ಏನಾಯಿತು ಅಂದರೆ, ನಾವು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ವಲ್ಲ, ಅವರು ಇವತ್ತು ನಮ್ಮ ಫಂಕ್ಷನ್ ಇದೆ ಅಂದರೆ ಅವತ್ತಿನ ಹಿಂದಿನ ದಿನ ಅವ್ರ ತಾತ ತೀರೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಆಯಿತಾ. ಹಿಂದಿನ ದಿನ ಆಗಿದ್ದರಿಂದ ಈಗ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಪಾಪ ಅವ್ರೂ ಅಂದ್ಕೊಂಡಿರಲಿಲ್ಲ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವರು ಬರಲಿಕ್ಕಾಗಲಿಲ್ಲ. ಇನ್ನು ರಾತ್ರಿ ನಾವು ಯಾರನ್ನ ಅರೇಂಜ್ ಮಾಡಲಿಕ್ಕಾಗುತ್ತೆ. ಈಗ ನಾರ್ಮಲಾಗಿ ಮನೇಲಿ ನಾನು ವೀಡಿಯೋಸ್ ಮಾಡೋದಾದರೆ ನಾನು ಟ್ರೈಪೋಡ್ಗೆ ಹಾಕೊಂಡು ಮಾಡಿಬಿಡ್ತೀನಿ. ಕೆಲವೊಮ್ಮೆ ಅಪ್ಪು ಇರ್ತಾರಲ್ಲ, ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಈ ಥರ ಹೊರಗಡೆ ಆದರೆ ಯಾರಾದರೂ ಒಬ್ಬರು ವೀಡಿಯೋಸ್ ಮಾಡಿಕೊಡ್ಬೇಕು ನನಗೆ. ಸರಿ ಅಂದ್ಬಿಟ್ಟು ಅಪ್ಪುಗೆ ಹೇಳಿದಾಗ, ಬಿಡು ಏನಾಗಲ್ಲ, ಇವಾಗ ಯಾರನ್ನೂ ಅರೇಂಜ್ ಮಾಡಲಿಕ್ಕಾಗಲ್ಲ, ಲೇಕಮ್ಮ ಮತ್ತು ಕೃಷ್ಣಣ್ಣ ಎಲ್ಲ ಇರ್ತಾರಲ್ಲ ಅವರೇ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವತ್ತು ಪಾಪ ಅವರಿಬ್ಬರು ಕೈಲೇ ಫೋನ್ ಕೊಟ್ಟಿರೋದು ಆಯಿತಾ. ಎಲ್ಲ ವೀಡಿಯೋಸ್ನೂ ಕೂಡ ಕೃಷ್ಣಣ್ಣ ಮತ್ತು ಲೇಕಮ್ಮನೇ ಮಾಡಿಕೊಟ್ಟಿರೋದು. ಕೃಷ್ಣಣ್ಣ ಅಂತೂ ಪಾಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಲಿಕ್ಕೂ ಅವ್ರ ಮನೆಗೆ ಹೋಗಲಿಲ್ಲ. ಬೆಳಗ್ಗೆ ಯಾವ ಡ್ರೆಸ್ಸಲ್ಲಿ ಬಂದಿದ್ರು ಅದೇ ಡ್ರೆಸ್ಸಲ್ಲಿ ಬರೀ ವಿಡಿಯೋ ಮಾಡಿಕೊಡೋದೇ ಆಗೋಗ್ಬಿಟ್ಟಿತ್ತು ಅವರು. ನನಗೆ ಒಂಥರ ಬೇಜಾರಾಗ್ತಾಯಿತ್ತು, ಅಯ್ಯೋ ದಿನ ಪೂರ್ತಿ ಅವ್ರ ಕೈಲೇ ಕೊಟ್ಬಿಟ್ನಲ್ಲ ಫೋನ್ನ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಎಲ್ಲರೂ ಇವಾಗ ಬಂದರು. ಅವರು ಊರಿಂದನೇ ಬಂದಿದ್ದು. ನಮ್ಮ ಸುಮ್ಮಮ್ಮ ಮತ್ತು ನಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಊರಿಂದನೇ ಬಂದಿದ್ದು ಆಯಿತಾ. ಹಂಗಾಗಿ ಸ್ವಲ್ಪ ಬೇಗನೆ ಎಲ್ಲರೂ ಹೊರಟು ಬಂದಿದ್ದರು. ಈಗ ನಾವೇನೇ ಒಂದು ಫಂಕ್ಷನ್ ಮಾಡಬೇಕು ಇಲ್ಲಿ ಅಂತ ಅಂದ್ಕೊಂಡ್ರು ನಾವು ಇದನ್ನೇ ಯೋಚನೆ ಮಾಡ್ತೀವಿ, ಅಯ್ಯೋ ಊರಿಂದ ಎಲ್ರಿಗೂ ಬರಲಿಕ್ಕಾಗತ್ತಾ, ಪಾಪ ಅವ್ರಿಗೆ ಕಷ್ಟ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು. ಈ ಸಲನೂ ಕೂಡ ಅಷ್ಟೇ ತುಂಬ ಸಲ ಯೋಚನೆ ಮಾಡಿದ್ವಿ, ಇಲ್ಲಿ ಮಾಡೋದಾ ಊರಲ್ಲಿ ಮಾಡೋದಾ ಅಂತ ಹೇಳ್ಬಿಟ್ಟು. ಕೊನೆಗೆ ನಾನೇ ಡಿಸೈಡ್ ಮಾಡಿದೆ ಇಲ್ಲೇ ಮಾಡೋಣ, ಊರಲ್ಲಿ ಬೇಡ ಅಂತ ಹೇಳಿ. ಹಾಗಾಗಿ ಒಂದು ಕಡೆ ಅನಿಸ್ತಿತ್ತು, ಅಯ್ಯೋ ಅಷ್ಟು ದೂರ ಅಲ್ವಾ, ಬರ್ತಾರಾ ಬರಲ್ವಾ ಅಂತ ಹೇಳ್ಬಿಟ್ಟು. ಆದರೆ ನಾವು ಕರೆದವ್ರೆಲ್ಲರೂ ಕೂಡ ಬಂದಿದ್ದರು ಆಯಿತಾ. ಅದು ನನಗೆ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದರು. ಅಪ್ಪು ಕಡೆ ರಿಲೇಷನ್, ನಮ್ಮ ಕಡೆ ರಿಲೇಷನ್ ಎಲ್ಲರೂ ಬಂದಿದ್ದರು ಆಯಿತಾ. ಇನ್ನು ನಾವು ಪೂಜೆ ಕೂತಿದ್ವಲ್ಲ, ಹೋಗಿ ಮಾತಾಡಿಸ್ಲಿಕ್ಕೆ ಆಗಿರಲಿಲ್ಲ. ಅಲ್ಲೇ ಕೂತ್ಕೊಂಡು ಎಲ್ಲರನ್ನೂ ಮಾತಾಡಿಸ್ತಾ ಇದ್ವಿ. ಪೂಜೆಯಿಂದ ಅರ್ಧದಲ್ಲೇ ಎದ್ದೇಳಬಾರ್ದು ಅಂತ ಹೇಳ್ತಾರೆ. ಇನ್ನು ಒಂದು ಕಡೆ ಫೋಟೋಶೂಟು ವಿಡಿಯೋ ಶೂಟು ಎಲ್ಲ ನಡೀತಾ ಇದೆ. ಜಾಣುನ ಪೂಜೆಗಿನ್ನ ಕೂರಿಸಿರಲಿಲ್ಲ, ನಮ್ಮದು ಫಸ್ಟು ಮಾಡಿಬಿಟ್ಟು ಆಮೇಲೆ ಜಾಣುನ ಕರ್ಕೊಬಂದು ಕೂರಿಸ್ಬೇಕಂತ ಹೇಳಿದರು. ಫುಲ್ಲು ಕಿರಿಕಿರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಜಾಣುಗೇನು ಗೊತ್ತಾ, ಬೇಕಿದ್ರೆ ನೀವು ಕೆಳಗಡೆ ಬಿಟ್ಬಿಟ್ಟು ದಿನ ಪೂರ್ತಿ ಆಟ ಆಡಿಸಿ, ಆರಾಮಾಗಿ ಆಡ್ಕೊಂಡಿರ್ತಾರೆ. ಒಂದೇ ಕಡೆ ಕೂರಿಸ್ಕೊಳೋದು ಅಂದರೆ ಅವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ, ಆಗಲ್ಲ, ಬಿಟ್ಬಿಡಬೇಕು, ಫ್ರೀಯಾಗಿ ಬಿಟ್ಬಿಡಬೇಕು. ಯಾರ ಹತ್ರ ಬರ್ತೀಯಾ? ಹಾಗೆ ನೋಡಿ, ಇಲ್ಲಿ ನೋಡಿ, ನಾವು ಕೊಡೋದು ಆ ಕೈಯಿಂದ ಕೈ ಹಾಕಿ ಮಾತಾಡಿ ಒಂದು ಸೆಕೆಂಡು ಮೇಡಮ್, ಮಾತಾಡ್ಬಿಟ್ಟು ಅವ್ರ ಮಗು ಬಿಟ್ಬಿಡಿ. ಇಲ್ಲಿ ನೋಡಿ, ನೋಡಿ ನೋಡಿ ಮೇಡಮ್, ಆ ಕಡೆ ಕಡೆ ಹೋಗ್ಬಿಡಿ. ಇಲ್ಲಿ ನೋಡಿ, ಒಂದು ಹಾಗೆ 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 ಮಗು ಹೋಗ್ತಿದ್ದ ತಂಗಿ ನೋಡಿ, ಹಾಗೆ ಹಾಗೆ ಲಾಸ್ಟ್ ಹಾಗೆ ಕೊಡೋದು. ನಾನು ಈ ಕಡೆ ಪದೇ ಪದೇ ಲೇಕಮ್ಮಂಗೆ ವಿಡಿಯೋ ಮಾಡ್ಕೊ, ಹಂಗೆ ಮಾಡ್ಕೊ, ಹಿಂಗೆ ಮಾಡ್ಕೊ ಅಂತೆಲ್ಲ ಹೇಳ್ತಿದ್ದೆ ಆಯಿತಾ. ಆಮೇಲೆ ಎಲ್ರೂ ಏನು ಟೆನ್ಷನ್ ಮಾಡ್ಕೊಬೇಡಿ, ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ, ನೀವು ಆರಾಮಾಗಿ ಪೂಜೆ ಕಡೆ ಗಮನ ಕೊಡಿ ಅಂತ ಹೇಳಿದ್ರು ಆಯಿತಾ. ಆಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು, ಇಲ್ಲ ಅದ್ರ ಪಾಡ್ಗೆ ಅದು ನಡೆಯುತ್ತೆ, ಪೂಜೆ ಕಡೆ ನಾನು ಗಮನ ಕೊಡಬೇಕು, ಮತ್ತೆ ಪೂಜೆ ಮಾಡಿಸ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಟೆನ್ಷನ್ನ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಆರಾಮಾಗಿ ಪೂಜೆ ಕಡೆ ಗಮನ ಕೊಟ್ಟು ಪೂಜೆ ಎಲ್ಲನೂ ಶುರು ಮಾಡಿದ್ವಿ. ಇನ್ನು ಅಕ್ಕಿ ಮೇಲೆ ಹೆಸ್ರು ಬರೆಸ್ತಾ ಇದ್ರು, ಆ ದೇವ್ರ ಹೆಸ್ರು ಮತ್ತು ಹಿರಿಯರ ಹೆಸ್ರು. ಜಾಣುಗೆ ನಾವು ಎಷ್ಟು ಹೆಸ್ರಿಟ್ಟಿದ್ದೀವಿ, ಈಗ ಮಾಮೂಲಿಯಾಗಿ ಮನೆಯಲ್ಲಿ ಒಂದು ಕರಿತಿರ್ತೀವಿ, ಆಮೇಲೆ ಹೆಸ್ರು ಬಲಕ್ಕೆ ಬಂದಿರೋದೊಂದು ಇಡ್ತೀವಿ, ಆಮೇಲೆ ನಮಗೆ ಬೇಕಾಗಿರೋ ಹೆಸ್ರೊಂದು ಇಡ್ತೀವಿ, ಈ ಥರ ಇಡ್ತೀವಲ್ವ, ಅದನ್ನೆಲ್ಲ ಕೂಡ ಕಿವಿಲಿ ಹೇಳ್ಬೇಕು ಮಗುಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿಸ್ತಾ ಇದ್ರು. ಅದಕ್ಕೆ ಅಪ್ಪು ಒಂದು ಹೆಸ್ರು ಮಾತ್ರ ಹೇಳ್ಬೇಕಲ್ವ ಅಂತ ಹೇಳ್ತಿದ್ರು ಆಯಿತಾ. ಹಂಗಾಗಿ ಅವರು ನೀವು ಬಂದ್ರಿ ಒಂದು ಹೆಸ್ರು ಇಟ್ಟಿರ್ತೀರ, ಆದರೆ ಎಷ್ಟೊಂದು ಹೆಸ್ರು ಕರಿತಿರ್ತೀರ ಅಲ್ವಾ, ಎಲ್ಲ ಹೆಸ್ರಿಂದನೂ ಒಳ್ಳೇದಾಗಬೇಕು ಅಂದರೆ ನೀವೆಲ್ಲ ಹೆಸ್ರು
ಎಲ್ಲರೂ ಕೂಗ್ಬೇಕು ಇವತ್ತು ಅಂತೇಳಿ ಜೋರಾಗಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿಸ್ತಾ ಇದ್ರು. ಇನ್ನು ಜಾಣು ಸ್ವಲ್ಪ ಹೊತ್ತು ಕೂತಿದ್ರು ಆಯಿತಾ. ಆಮೇಲೆ ಆಗಲಿಲ್ಲ, ಅವು ಬಾತ್ ಕೊಡೋದು, ನಾನು ಕೈಗೆ ಹಣ್ಣು ಕೊಡೋದು, ಇದನ್ನೆಲ್ಲ ಮಾಡಿದೆ. ಏನು ಕೊಟ್ಟರು ಕೂಡ ಅವರು ನಿಲ್ಲಿಕ್ಕೆ ರೆಡಿ ಇರಲಿಲ್ಲ. ಕೆಳಗಡೆ ಬಿಟ್ಬಿಡ್ಬೇಕಾಯ್ತು ಫಸ್ಟು ನನ್ನ ಕಳಿಸಿ ಅಂತ. ಅವರು ಇಲ್ಲ ಪೂಜೆ ಕುತ್ಕೋಬೇಕು ಸ್ವಲ್ಪ ಹೊತ್ತು, ಆ ಪೂಜೆ ಎಲ್ಲ ಮುಗಿದ್ಮೇಲೆ ಆಮೇಲೆ ಕಳಿಸಿವ್ರಂತೆ ಅಂತ ಹೇಳಿದ್ರ. ಸರಿ ಅಂದ್ಬಿಟ್ಟು ಹಾಗೆ ಕೂರಿಸ್ಕೊಂಡಿದ್ವಿ. ಔಷಧಿ ಎಲ್ಲ ಮಗ್ನೆ ಅಂಬ 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 ಬಾ 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 ತಾ ಇಲ್ಲೇ ಕೊಡಿ ತಗೋ ಶಿಲ್ಪ ಕೈ ನಿಂತು ಕೊಡು ಬಡ ಇಷ್ಟೇನೆ ಜಾಣ ಅಮ್ಮ ಅಮ್ಮ ಮೋಸ್ಟ್ಲಿ ಅವ್ನು ಮೂಳೆ ಅವನು ಅನ್ಸುತ್ತೋ ವೆಂಜು ಹೋಯ್ತಲ್ಲ. ಅಯ್ಯೋ ತಲೆ ತೆಚ್ಕತ ಅಭಿರಕ್ಷತಾ ದಿವಮ್ಮ ಇಟ್ಕೊಂಡು ಸಪೋರ್ಟ್ ಹಾಕಮ್ಮ. ಓಂ ಸುಧಾಯ ಪುಷ್ಪೇಂದ್ರಿಯ ಆಯುಷ್ ಶೇವೇಂದ್ರಿಯ ಶ್ರೀ ರೋಚನ ರೋಚಮಾನ ಶೋಭ ಸಂವತ್ಸಾರಿಕಂ ದೀರ್ಘಮ ಜಮತೆ ಜಮಾತ್ಯ ಆಯುರಾರೋಗ್ಯ ಐಶ್ವರ್ಯ ಜಮತೆ ಜಮತ ಸಂಕಲ್ಪಿತ ಕಾರ್ಯ ನಿರ್ವಿಘ್ನಿತ ಜಮಾತೆ ಜಮಾತ್ಯ ಇಷ್ಟಗಳ ಐಶ್ವರ್ಯ ಮನಸ್ಸಿಗೆ ನೆಮ್ಮದಿ ಎಲ್ಲ ಕೊಟ್ಟು ಆದಷ್ಟು ಬೇಗ ಜವಾಬ್ದಾರಿನ ಬಂದಿದೆ. ಆದಷ್ಟು ಬೇಗ ಅವ್ರು ಸ್ವಂತ ದುಡ್ಡು ಮನೆ ಅಂತ ಮನೆ ಕಡೆ ಸಿಕ್ಕಿದ್ರೆ ನೀವು ಮನೆ ಜೀವನ ಮಾಡಿ ಇನ್ನೊಂದು 2 ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸ್ವಾಮಿ ಹಂಗೆ ಇನ್ನೂ 1-2 ನಾಮಕರಣ ಮಾಡಕ್ ಕರೀರಿ ಅಂತ ಆಶೀರ್ವಾದ ಮಾಡಿ. ಆಗುತ್ತೆ ನಾಮಕರಣ ಮಾಡ್ಕೊಂಡು ಮಕ್ಕಳು ಓದಿಸೋ ಅಷ್ಟೊತ್ತಿಗೆ 10 ಮನೆ ಕಟ್ಬಿಟ್ಟು ಬಾಡಿಗೆ ಕೊಡ್ಬೋದು. ನೀವು ಮಾಡಿ ಸ್ವಾಮಿ, ಸುಮ್ಮನೆ ಎರಡು ಮಕ್ಳು 2 ನಾಮಕರಣ ಕರೀರಿ ಅಂತ ಆಶೀರ್ವಾದ ಮಾಡಿ ಸರ್. ಆಯ್ತು ಕಳಿಸಿ. ಸಾಕದೇನು ಬೇಡ, ಸ್ಕೂಲ್ ಫೀಸ್ ಕಟ್ಕೊಳಕ್ ಸಾಕು. ಹೇಳಿ ನಮಃ ಇವ್ರಿಗೆ ಹಾರ ಹಾಕ್ಬಿಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹವೇ ಕೇತವೇ ನಮಃ ಇದಂ ಆದಿತ್ಯಾದಿ ನವಗ್ರಹ ಧಾನ್ಯ ದಾನಾಕ್ಯಂ ಬ್ರಾಹ್ಮಣಾಯ ದಾನಾಯ ತುಭ್ಯಂ ಅಹಂ तं तददे दत्तं नमः ನಾವೇದಾನ ಬ್ರಾಹ್ಮಣ ನೆಲ ಮುಟ್ಟು ನಮಸ್ಕಾರ ಮಾಡಿ. ನೆಲ ಮುಟ್ಟು ಕಾಲು ಮುಟ್ಟು ದಾನ ಕೊಟ್ಟಿದ್ದೀರ, ಕಾಲು ಮುಟ್ಟು ಈಗ ತೊಮ್ಮಂಗಳ ಜಮಾಸ್ಯ ಆಯುಧ ಆರೋಗ್ಯ ಐಶ್ವರ್ಯ ಜಮಾಸ್ಯ ಇಷ್ಟಕಾಲ ಸಿದ್ಧಿರಸ್ತು. ಒಂಚೂರು ಹಿಂಗೆ ಅನ್ನ ಹಾಕ್ತೀರಾ ಸ್ವಲ್ಪ? ಅದೇನು ನೀವು ಇದು ಮಾಡ್ತೀರಾ, ಓಪನ್ ಮಾಡ್ತೀರಾ, ಅವಾಗ ಆಗ್ತೀರಾ ನೀವು ಕೂತ್ಕೊಂಬಿಡಿ, ನೀಟಾಗಿ ಕೂತ್ಕೊಂಡು ಹಾಕಿ ಮೇಡಮ್. ನೀವು ಕೂತ್ಕೊಳ್ಳಿ ಜೊತೆಗೆ ಇಲ್ಲ ಅಲ್ಲಿ ಚೇರ್ ಮೇಲೆ ಕೂರಿಸ್ಬಿಟ್ರೆ ದಾರ ಕಾಣಿಸ್ತಾರೆ. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ನೀವು ಹಾಗೆ ಅಮ್ಮಮ್ಮ. ಇನ್ನೊಂದ್ಸರಿ ಇಲ್ಲ ನೋಡಿಲ್ಲ ಯಾರು, ನೋಡಿಲ್ಲ. ಜಾಸ್ತಿ ಗೊತ್ತಾಗ್ಬೇಕಣ್ಣ ಏನೋ ತಿನ್ಸ್ತಾ ಇದೆಯಾ ಅಂತ. ಜಾಸ್ತಿ ತಾಳೋ. ಇನ್ನೊಂದ್ಸರಿ ತಿನ್ಸಿ. 2 ಸರಿ ಆಗೋಯ್ತು, 3ನೇ ಸರಿ. 2 ಸರಿ ತಿನ್ಸ್ಬಾರ್ದು. ಇಲ್ಲ ಇನ್ನೊಂದ್ಸರಿ ಇಲ್ಲಿ ಅದ್ರಲ್ಲೇ 3 ಸರಿ ಅನ್ಸ್ಬಿಟ್ರು. ಹೋಗು ಕೊಟ್ಬಿಡಿ, ಎಲ್ಲ ಕೊಟ್ಬಿಡಿ.
ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಜಾಣೂ ಅಷ್ಟೇ ನೋಡಿ, ಇವಾಗ ಸಮಾಧಾನದಿಂದ ಕೂತಿದ್ದಾರೆ. ಪೂಜೆ ಇನ್ನೇನು ಮುಗೀತು ಅನ್ನೋ ಟೈಮ್ಗೆ ಸಮಾಧಾನ ಆಗಿದ್ದಾರೆ. ಮಧ್ಯದಲ್ಲಿ ಕಿರಿಕಿರಿ ಮಾಡ್ತಾಯಿದ್ರು ಆಯಿತಾ. ಇನ್ನಿವಾಗ ಜಾಣುಗೆ ಏನು ಹೆಸರು ಇಡ್ತೀವಿ ನೋಡಿ, ಅದನ್ನು ಅಕ್ಕಿ ಮೇಲೆ ಬರೆಸ್ತಾ ಇದ್ದಾರೆ. ಸ್ವಲ್ಪ ಜೇನುತುಪ್ಪನ ಚಿನ್ನದುಂಗುರದಲ್ಲಿ ತಿನ್ನಿಸ್ತಿದ್ದಾರೆ. ಇನ್ನು ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ, ಜಾಣುಗೆ ಏನು ಹೆಸರಿಟ್ವಿ ಅಂತ ಹೇಳ್ಬಿಟ್ಟು ಆ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.